ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಡಿಜಿಟಲ್ ಲೈವ್ಗೆ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇರುವ ಹಾಗೆ ಮಧ್ಯಪ್ರಾಚ್ಯದಲ್ಲಿ ಯಾವ ರೀತಿ ಶಸ್ತ್ರಾಸ್ತ್ರಗಳ ಮೂಲಕ ಯುದ್ಧ ನಡೀತಾ ಇದೆಯೋ, ಸೋಷಿಯಲ್ ಮೀಡಿಯಾದಲ್ಲಿ ಆ ಯುದ್ಧದ ಒಂದೊಂದು ಭಾಗವನ್ನ, ಒಂದೊಂದು ವಿಚಾರವನ್ನ ಎತ್ಕೊಂಡು ಯುದ್ಧಗಳು ನಡೀತಾ ಇವೆ. ಅರ್ಥಾತ್ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ಇರಾನ್ನ ಪರವಾಗಿ ಮಾತಾಡೋರು ಎಷ್ಟೋ ಜನ, ಇಸ್ರೇಲ್ನ ಪರವಾಗಿ ಮಾತಾಡೋರು ಎಷ್ಟೋ ಜನ, ಅಮೇರಿಕಾದ ಪರವಾಗಿ ಮಾತಾಡೋರು ಎಷ್ಟೋ ಜನ. ಇದ್ರ ಮಧ್ಯೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ವೈರಲ್ ಆಗ್ತಾ ಇರುವಂಥ ವಿಚಾರ ಏನಂತಂದರೆ, ನಾರ್ತ್ ಕೊರಿಯಾದ ಸರ್ವಾಧಿಕಾರಿ ಆಗಿರುವಂತಹ ಕಿಮ್ ಜಾಂಗ್ ಉನ್ ಅವರ ಒಂದು 3-4 ಫೋಟೋಗಳನ್ನು ಹಾಕಿ ವೈರಲ್ ಮಾಡ್ತಾ ಇರೋದೇನಂತಂದರೆ, ಅವರು ನ್ಯೂಕ್ಲಿಯರ್ ವೆಪನ್ಸ್ ಜೊತೆಗೆ ಕೂತ್ಕೊಂಡು ಒಬ್ಬರು ಕೂತಿದ್ದಾರೆ, ನನ್ನ ನಾಟಕ್ಕೆ ಯಾರೂ ಕರೀತಾ ಇಲ್ಲ ಅಂತ ಬೇಸರ ಮಾಡಿಕೊಂಡು ಸಿಟ್ಟಿನಲ್ಲಿ ಕೂತಿರುವಂಥ ಕೆಲವು AI ಫೋಟೋಸ್, ಜನರೇಟೆಡ್ ಫೋಟೋಸ್ನ ಅಪ್ಲೋಡ್ ಮಾಡಿ ಈಗ ಕಿಮ್ ಜಾಂಗ್ ಉನ್ ಅವರ ಮನಸ್ಥಿತಿ ಈ ರೀತಿ ಇರಬಹುದಲ್ಲ ಅಂತಾನೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಒಂದು ವಿಚಾರವನ್ನು ನಾವು ಗಮನಿಸಬೇಕು. ನಾರ್ತ್ ಕೊರಿಯಾ ಎಂಥ ದೇಶ, ಅಂತ ನಾರ್ತ್ ಕೊರಿಯಾ ದೇಶವನ್ನ ನೇರವಾಗಿ ಅಮೇರಿಕಾ ಟಚ್ ಮಾಡೋದಕ್ಕೂ ಕೂಡ ಆಗ್ತಿಲ್ಲ ಅಂತಂದ್ರೆ, ಯು ಜಸ್ಟ್ ಇಮ್ಯಾಜಿನ್ ಕಿಮ್ ಜಾಂಗ್ ಉನ್ ಪವರ್ ಏನು, ಆ ರಾಷ್ಟ್ರದ ಪವರ್ ಏನು ಅಂತ ಹೇಳಿ. ಯುದ್ಧ ನಡೆದಾಗಲೆಲ್ಲ ಕಿಮ್ ಜಾಂಗ್ ಉನ್ ಬಗ್ಗೆ ಚರ್ಚೆಗಳಾಗ್ತಾನೆ ಇರುತ್ತೆ. ಈಗಲೂ ಕೂಡ ಅಷ್ಟೇ ಕೆಲವು ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನ್ಯೂಕ್ಲಿಯರ್ ವೆಪನ್ ಜೊತೆಗೆ ಕಿಮ್ ಜಾಂಗ್ ಉನ್ ಕೂತಿರುವಂಥದ್ದು, ನನ್ನನ್ನು ಯಾರೂ ಆಟಕ್ಕೆ ಕರೀತಾ ಇಲ್ಲ, ಕಾಲು ಕೆರೆದು ಕೂತಿರುವಂಥದ್ದು ಕಿಮ್, ನಮ್ಮನ್ನ ಮುಟ್ಟು ನೋಡಿ. ಯಾವ ರೀತಿ ಅಂತಂದರೆ, ಮೊನ್ನೆ ಅಷ್ಟೇ ಯಾವ ರೀತಿ ಸೌತ್ ಕೊರಿಯಾದಲ್ಲಿ ಅಮೇರಿಕಾ ಸೈನಿಕರು ಸೇರಿಕೊಂಡು ಸಮರಾಭ್ಯಾಸಕ್ಕಾಗಿ ಎಲ್ಲ ರೀತಿಯನ್ನ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಜೊತೆಗೆ ಅಮೇರಿಕಾದ ಯೋಧರು ಕೂಡ ಬಂದಿದ್ರು. ವಾಡಿಕೆಯಂತೆ ಪ್ರತಿ ವರ್ಷವೂ ಕೂಡ ಅವರು ಸಮರಾಭ್ಯಾಸ ಡ್ರಿಲ್ ಅನ್ನು ನಡೆಸ್ತಾರೆ, ಅಮೇರಿಕಾ ಯೋಧರು ಮತ್ತು ಸೌತ್ ಕೊರಿಯಾದ ಯೋಧರು ಸೇರಿಕೊಂಡು. ಈ ಸೌತ್ ಕೊರಿಯಾ ಮತ್ತು ಅಮೇರಿಕಾ ಯೋಧರು ಸೇರಿಕೊಂಡು ನಡೆಸ್ತಾ ಇರುವಂಥ ಈ ಒಂದು ಡ್ರಿಲ್ ಏನಿದೆ, ಇದು ಕಿಮ್ ಜಾಂಗ್ ಉನ್ ಆಕ್ರೋಶಕ್ಕೆ ಕಾರಣ ಆಗಿದೆ. ಜೊತೆಗೆ ಈ ಅಮೇರಿಕಾದ ಸ್ಟ್ಯಾಂಡ್ ಕೂಡ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಇರಾನ್, ಇಸ್ರೇಲ್, ಅಮೇರಿಕಾ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಮ್ ಜಾಂಗ್ ಉನ್ ನಿಲುವೇನು ಅಂತಂದ್ರೆ, ಒಂದು ಪಕ್ಷ ನೀವೇನಾದರೂ ಅಪ್ಪಿತಪ್ಪಿ ನಮ್ಮ ದೇಶವನ್ನ ಕೆಣಕಿದರೆ, ಕೆರಳಿಸಿದರೆ, ನಿಮ್ಮನ್ನು ಯಾರನ್ನೂ ಕೂಡ ಸುಮ್ಮನೆ ಬಿಡಲ್ಲ ಅನ್ನುವಂತಹ ಖಡಕ್ ಸಂದೇಶವನ್ನ ಈಗಾಗಲೇ ಕಿಮ್ ಜಾಂಗ್ ಉನ್ ಕಳಿಸಿಕೊಟ್ಟಾಗಿದೆ. ನಮಗೆ ಯುದ್ಧ ಬೇಡ, ಆದರೆ ಯುದ್ಧವನ್ನ ನಾವು ಅವಾಯ್ಡ್ ಕೂಡ ಮಾಡಲ್ಲ ಅನ್ನುವಂತಹ ಮಾತನ್ನ ಕಿಮ್ ಜಾಂಗ್ ಉನ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದ್ರ ಜೊತೆಗೆ ಕಿಮ್ ಜಾಂಗ್ ಉನ್ ಸಹೋದರಿ ಕೂಡ ಈ ಒಂದು ಡ್ರಿಲ್ನ ವಿಚಾರವಾಗಿ, ಅಂದ್ರೆ ಸೌತ್ ಕೊರಿಯಾ ಮತ್ತು ಅಮೆರಿಕನ್ ಸೋಲ್ಜರ್ಸ್ ನಡೆಸುವಂತ ಸಮರಾಭ್ಯಾಸದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಿಮ್ ಜಾಂಗ್ ಉನ್ ಸಹೋದರಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸೌತ್ ಕೊರಿಯಾ ಮತ್ತು ಅಮೇರಿಕಾದ ಯೋಧರು ಸೇರಿಕೊಂಡು ನಡೆಸ್ತಾ ಇರುವಂಥ ಈ ಸಮರಾಭ್ಯಾಸದ ಡ್ರಿಲ್ ಏನಿದೆ, ಈ ಡ್ರಿಲ್ ನಮ್ಮನ್ನ ಪ್ರವೋಕ್ ಮಾಡುವಂತಿದೆ. ಉತ್ತರ ಕೊರಿಯಾದ ವಿರುದ್ಧ ಇವರು ಸಮರಕ್ಕೆ ಸಿದ್ಧತೆಯನ್ನ ನಡೆಸ್ಕೊಂಡ್ರ ಅನ್ನುವಂತಹ ಸಂದೇಶವನ್ನ ಕೊಡುವಂತಿದೆ ಅಂತ ಹೇಳಿದ್ರು. ಆ ರೀತಿಯ ಸ್ಟೇಟ್ಮೆಂಟ್ ಬಂದಿದ್ದೇ ತಡ, ಒಂದು ಕಡೆ ಅಮೇರಿಕಾದ ಯೋಧರು ಸೌತ್ ಕೊರಿಯಾದಲ್ಲಿ ಡಿಪ್ಲಾಯ್ ಆಗಿದ್ದೇ ತಡ, ಈ ಕಡೆ ನಾರ್ತ್ ಕೊರಿಯಾ ಕಿಮ್ ಜಾಂಗ್ ಉನ್ ಕಾಲು ಕೆರೆದು ನಿಂತಿದ್ದಾರೆ. ಜೊತೆಗೆ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಲಾಂಚ್ ಮಾಡುವ ಮೂಲಕ. ಕಿಮ್ ಜಾಂಗ್ ಉನ್ ಕಾಲ್ ಕೆರೆದು ನಿಂತಿದ್ದಾರೆ, ಒಳ್ಳೆ ಕೊಬ್ಬಿದ ಗೂಳಿ ಥರ, ನಮ್ಮನ್ನು ಬಂದು ಮುಟ್ಟು ನೋಡ್ರಿ ಅಂತ ಹೇಳಿ. ಅವ್ರು ಹೇಳ್ತಾ ಇರೋದೇನಂತಂದ್ರೆ, ಈಗ ನಾರ್ತ್ ಕೊರಿಯಾದವರು, ಇಡೀ ಅಮೇರಿಕಾ ನಮ್ಮ ಪರಮಾಣು ಶಕ್ತಿಯ ವ್ಯಾಪ್ತಿಯಲ್ಲಿದೆ, ಪರಮಾಣು ಬಾಂಬ್ಗಳ ವ್ಯಾಪ್ತಿಯಲ್ಲಿ ನಿಮ್ಮ ಅಮೇರಿಕಾ ಇದೆ. ಆ ಪರಮಾಣು ಬಾಂಬ್ನ ರಿಮೋಟ್ ಅನ್ನ ನಾನು ನನ್ನ ಟೇಬಲ್ ಮೇಲೆ ಎತ್ಕೊಂಡು ಕೂತಿದ್ದೀನಿ, ಒಂದೇ ಒಂದು ಸಾರಿ ಬಟನ್ನ ಪ್ರೆಸ್ ಮಾಡಿದರೆ ನಿಮ್ಮ ಅಮೇರಿಕಾ ಉಡೀಸ್ ಅನ್ನೋ ಲೆಕ್ಕಕ್ಕೆ ಕಿಮ್ ಜಾಂಗ್ ಉನ್ ಈಗ ಎಚ್ಚರಿಕೆಯನ್ನ ಕೊಡ್ತಾ ಇರೋದಂತೆ. ಹಿಂಗಾಗಿ ಆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾರಂಥ ಫೋಟೋಸ್ ಏನಿದೆ, ನನ್ನನ್ನು ಆಟಕ್ಕೆ ಕರೀರಿ ಅಂತ ಹೇಳಿ, ಜೊತೆಗೆ ಆತ ಬೇಸರಗೊಂಡು ಕೋಪಗೊಂಡು ಕೂತಿರೋದು, ಇಷ್ಟೆಲ್ಲ ಪ್ರವೋಕ್ ಮಾಡ್ತಾ ಇದ್ರು, ಇಷ್ಟೆಲ್ಲ ಕಾಲ್ ಕೆರೆದು ನಾರ್ತ್ ಕೊರಿಯಾದ ಹುಚ್ಚುದೊರೆ ಕೂತಿದ್ರು ಕೂಡ ಯಾಕೆ ಅಮೇರಿಕಾ ಸುಮ್ಮನೆ ನೆಪಕ್ಕೂ ಹೋಗಿ ನಾರ್ತ್ ಕೊರಿಯಾನ ಟಚ್ ಮಾಡ್ತಾ ಇಲ್ಲ? ಅಷ್ಟೊಂದು ಬಲಿಷ್ಠ ರಾಷ್ಟ್ರ ನಾರ್ತ್ ಕೊರಿಯಾ. ಕಿಮ್ ಜಾಂಗ್ ಉನ್ನ ನಿರ್ಧಾರಗಳು, ನಿಲುವುಗಳ ಬಗ್ಗೆ ಅಮೇರಿಕಾಗೆ ಯಾಕೆ ಇಷ್ಟೊಂದು ಭಯ ಅನ್ನುವಂತಹ ಪ್ರಶ್ನೆ. ಇದೇ ಟ್ರಂಪ್ ವೆನಿಜುವೆಲಾದ
ಅಧ್ಯಕ್ಷರನ್ನ ರಾತ್ರೋರಾತ್ರಿ ಎತ್ಕೊಂಡು ಬರ್ತಾರೆ, ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾರೆ. ಯಾವ ದೇಶ ಅಮೆರಿಕಾದ ವಿಚಾರವಾಗಿ ಮಾತಾಡುತ್ತೋ ಸುಖ ಸುಮ್ಮನೆ ಟ್ಯಾರಿಫ್ಗಳನ್ನು ಹೇರುವ ಕೆಲಸವನ್ನ ಮಾಡ್ತಾರೆ. ಆದರೆ ವೈ ನಾಟ್ ನಾರ್ತ್ ಕೊರಿಯಾ? ನಾರ್ತ್ ಕೊರಿಯಾದ ಬಗ್ಗೆ ಈ ಕ್ಷಣದವರೆಗೂ ಏನು ಯಾಕೆ ಮಾತಾಡಿಲ್ಲ? ಯುದ್ಧೋನ್ಮಾದದ ಸಂದರ್ಭದಲ್ಲಿ ನಾರ್ತ್ ಕೊರಿಯಾನ ಟಚ್ ಮಾಡುವಂಥ ಕೆಲಸ ಅಮೆರಿಕದಿಂದ ಆಗ್ತಾ ಇಲ್ಲ. ಇದು ಮುಖ್ಯವಾದ ಪ್ರಶ್ನೆ. ಹಾಗೊಂದು ವೇಳೆ ಟ್ರಂಪ್ ಟಚ್ ಮಾಡಿ ನೋಡಲಿ ನಾರ್ತ್ ಕೊರಿಯಾನ, ಯುದ್ಧದ ವಾತಾವರಣವೇ ಚೇಂಜ್ ಆಗಿಬಿಡುತ್ತೆ ವೀಕ್ಷಕರೇ. ಹುಚ್ಚುದೊರೆ ಅಂತ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ನ ಸುಮ್ಮನೆ ಕರೀಲಿಲ್ಲ. ನಾರ್ತ್ ಕೊರಿಯಾ ಎಂಥ ರಾಷ್ಟ್ರ, ಆರ್ಥಿಕವಾಗಿ ಅದರ ಪೊಸಿಷನ್ ಏನಿದೆ, ಅಲ್ಲಿ ಪ್ರತಿನಿತ್ಯವೂ ಕೂಡ ನಿಮಗೆ ಹೊಟ್ಟೆ ತುಂಬಿಕೊಳ್ಳೋದಕ್ಕೆ ಅನ್ನ ಸಿಗುತ್ತೋ ಇಲ್ವೋ, ಆದರೆ ದೇಶದ ಆರ್ಥಿಕತೆಯ 30-40% ಭಾಗವನ್ನ ಸೇನೆಗೇನೆ ಮೀಸಲಿರಿಸ್ತಾರಂತೆ. ಅಲ್ಲಿ ಸೇನೆಯ ವಿಚಾರವಾಗಿಯೂ ಕೂಡ ಕೆಲವು ವಿಶೇಷವಾದ ನಿಯಮಗಳಿದೆ. ಕಡ್ಡಾಯವಾಗಿ ಸೇನೆಯಲ್ಲಿ ಇರಲೇಬೇಕು ಒಂದು ಕುಟುಂಬದಲ್ಲಿ ಮಕ್ಕಳು. ಆಮೇಲೆ ಯಾರು ದೇಶದ ವಿರುದ್ಧವಾಗಿ ಮಾತಾಡುವಂತಿಲ್ಲ. ಯಾರಾದರೂ ಉತ್ತರ ಕೊರಿಯಾ ದೇಶದ ವಿರುದ್ಧವಾಗಿ ಅಲ್ಲಿನ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ವಿರುದ್ಧವಾಗಿ ಮಾತಾಡಿದರೆ ಪಿಕ್ಚರ್ ಬಿಡಿಸ್ಬಿಡ್ತಾರೆ ಅವರು. ಯಾರು ಮಾತಾಡಿರ್ತಾರೋ, ಯಾರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೋ ಅವರಿಗೆ ಮಾತ್ರ ಶಿಕ್ಷೆ ಅಲ್ಲ, ಅವರ ಮಕ್ಕಳಿಗೂ ಶಿಕ್ಷೆ. ಬೇಡಪ್ಪ, ಈತನ ಸರ್ವಾಧಿಕಾರ ನಮಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಈ ದೇಶದ ಸವಾಸನು ಸಾಕು ಅಂತ ಯಾರಾದರೂ ಆ ದೇಶದಿಂದ ಪರಾರಿ ಆಗೋದಕ್ಕೆ ಪ್ರಯತ್ನ ಮಾಡಿದರೆ ಆತನನ್ನು ಹುಡುಕೊಂಡು ಬಂದು ಮತ್ತೆ ಎಳ್ಕೊಂಡು ಹೋಗಿ ನಾರ್ತ್ ಕೊರಿಯಾಗೆ ಅಲ್ಲಿ ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಮಟ್ಟಿಗೆ ನಾರ್ತ್ ಕೊರಿಯಾ ಇರೋದು. ಅವರು ಸೈನ್ಯಕ್ಕೆ ಸೇನಾ ಶಕ್ತಿಗೆ ಎಲ್ಲವನ್ನ ಮೀಸಲಿರಿಸ್ತಾರೆ. ಸೇನೆ ಫಸ್ಟ್ ಅಂತ ಹೇಳ್ತಾರೆ. ನಮ್ಮ ದೇಶ ಸುರಕ್ಷಿತವಾಗಿರಬೇಕು ಅಂತಂದರೆ ನಮ್ಮ ಸೈನ್ಯ ಬಲವಾಗಿರಬೇಕು, ನನಗೂಟ ಆಮೇಲೆ ನನ್ನ ಸೈನ್ಯ ಗಟ್ಟಿಯಾಗಿರಬೇಕು ಅನ್ನೋಂಥ ಮನಸ್ಥಿತಿ ನಾರ್ತ್ ಕೊರಿಯಾದ ಪ್ರಜೆಗಳಿಗೆ, ರಾಜರಿಗೆ ಎಲ್ಲರಿಗೂ ಬಂದ್ಬಿಟ್ಟಿದೆ. ಹೀಗಾಗಿ ವೆರಿ ಸ್ಟ್ರಾಂಗ್ ಆಗಿರುವಂಥದ್ದು ಪರಮಾಣು ಅಸ್ತ್ರಗಳು, ಪರಮಾಣು ಬಲವನ್ನು ಕಿಮ್ ಜಾಂಗ್ ಉನ್ ಯಾವಾಗಲೂ ತೋರಿಸ್ತಾನೆ ಇರ್ತಾರೆ. ಈಗ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಲಾಂಚ್ ಮಾಡಿರೋದು ತನ್ನ ಮಗಳ ಜೊತೆಗೆ ಸೇರಿಕೊಂಡು ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಟ್ಟಂತಿದೆ. ಹೀಗಾಗಿ ನೇರವಾಗಿ ಅಮೇರಿಕ ಯಾವುದೇ ಕಾರಣಕ್ಕೂ ನಾರ್ತ್ ಕೊರಿಯಾ ಜೊತೆಗೆ ಸಂಘರ್ಷಕ್ಕೆ ಇಳಿಯೋದೇ ಇಲ್ಲ. ಇತಿಹಾಸ 1953ರಿಂದ ನೋಡ್ಕೊಂಡು ಬನ್ನಿ ನೀವು, ಯಾವತ್ತೂ ಕೂಡ ಆ ರೀತಿಯ ಪ್ರಯತ್ನಗಳು ಆಗಿಲ್ಲ. ಈಗ ಟ್ರಂಪ್ ತನ್ನ ಹುಚ್ಚು ನಿರ್ಧಾರಗಳಿಂದ ಆ ಹುಚ್ಚು ನಿರ್ಧಾರವನ್ನೂ ಮಾಡಿಬಿಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಆದರೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ಆ ಹುಚ್ಚು ನಿರ್ಧಾರ ಮಾಡಲಿ, ಆಮೇಲೆ ನೋಡಲಿ ಅಂತ ಹೇಳಿ ಕಿಮ್ ಕಾದು ಕುಳಿತಿರೋದು. ಸೊ ಇರಾನ್, ಇಸ್ರೇಲ್, ಅಮೇರಿಕ ಯುದ್ಧದ ವಿಚಾರವಾಗಿ ಈಗ ನಾರ್ತ್ ಕೊರಿಯಾದ ದೊರೆ ಕಿಮ್ ಜಾಂಗ್ ಉನ್ನವರ ನಿಲುವೇನು ಅಂತಂದರೆ ಕಾದು ನೋಡುವ ನಿಲುವು. ಯುದ್ಧದ ಅವಸರದಲ್ಲಿ ನಮ್ಮನ್ಯಾರಾದರೂ ಬೇಕು ಅಂತ ಟಚ್ ಮಾಡಿದ್ರೆ ಅಥವಾ ಬೇಡವಾಗಿಯೂ ಟಚ್ ಮಾಡಿದರೆ ಹುಡುಕೊಂಡು ಹೋಗಿ ಹೊಡೆದು ಬರ್ತೀವಿ, ನಿಮ್ಮನ್ನ ಭೂಪಟದಿಂದಲೇ ಇಲ್ಲವಾಗಿಸ್ಬಿಡ್ತೀವಿ ಅನ್ನುವಂಥ ಲೆಕ್ಕಾಚಾರ ಕಿಮ್ ಜಾಂಗ್ ಉನ್ದು. ಅಷ್ಟರ ಮಟ್ಟಿಗೆ ವೆರಿ ಸ್ಟ್ರಾಂಗ್ ಆಗಿ, ಅಗ್ರೆಸಿವ್ ಆಗಿ ಅವರು ಕಾಲು ಕೆರೆದು ನಿಂತಿದ್ದಾರೆ. ಉತ್ತರ ಕೊರಿಯಾ ರಾಷ್ಟ್ರವೇ ಹಾಗೆ, ಆ ರಾಷ್ಟ್ರದ ದೊರೆಯಾಗಿರುವಂಥ ಕಿಮ್ ಜಾಂಗ್ ಉನ್ನೇ ಹಾಗೆ. ಇವರು ಯಾವ ಕಾರಣದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ರೀತಿಯ ನಿರ್ಧಾರ ತಗೊಳ್ತಾರೆ ಹೇಳೋದಕ್ಕಾಗಲ್ಲ. ಹೀಗಾಗಿ ಸದ್ಯಕ್ಕೆ ಕಿಮ್ ಜಾಂಗ್ ಉನ್ ನನ್ನನ್ನು ಯಾರು ಆಟಕ್ಕೆ ಕರೀತಾ ಇಲ್ಲ, ಈ ಯುದ್ಧದ ಆಟಕ್ಕೆ ನಾನೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳಿ ಒಂದು ಸಂದೇಶವನ್ನು ರವಾನೆ ಮಾಡಿದಂತಿದೆ ಆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಲಾಂಚ್ ಮಾಡಿರೋದು. ನೋಡೋಣ ಮುಂದೆ ಯುದ್ಧ ಭೂಮಿಯಿಂದ ಮತ್ತೆ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಕಾದ್ ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.